ಹೌದಾ? ಅವರ ತಂದೆಯವರು ಹೇಳಿದ್ದು ಮರ್ತೋಗ್ಬಿಟ್ಟಿದ್ದಾರಾ? ಮುಂದಿನ ಜನ್ಮದಲ್ಲಿ ಯಾವ ಸಮಾಜಕ್ಕೆ ಹುಟ್ಟಬೇಕಾಗಿದೆ ಅಂತ ನೆನಪಿದೆಯಾ? ಯಾವ ಸಮಾಜ? ಹಾಂ, ನೆನಪು ಮಾಡಿಸಿ ಅವ್ರಿಗೆ. ಮತ್ತು ಅವ್ರು ಔರಂಗಜೇಬ್ ಆಗ್ಬೇಕಂತಾರ ಮುಂದಿನ ಜನ್ಮದಲ್ಲಿ. ಇದೆಲ್ಲ ಏನು ಹೊಸದು? ಜನ ನಿಮಗೆ ಇಂಡಸ್ಟ್ರಿ ಮಿನಿಸ್ಟರ್ ಮಾಡಿಸಿದಾರಲ್ಲಿ. ತೊಗೊಂಡು ಬನ್ನಿರಿ ಬಂಡವಾಳ ಕರ್ನಾಟಕಕ್ಕೆ ನಿಮ್ಮ ಹೆಸರು ಹೇಳ್ಬಿಟ್ಟು ನಾವು ಜೈಕಾರ ಹಾಕ್ತೀವಿ. ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ, ಏನಿದು ಇಡೀ ಜಗತ್ತಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾ ಇದ್ರೆ ಇವ್ರು ಔರಂಗಜೇಬ್ ಬಗ್ಗೆ ಮಾತಾಡ್ತಾರೆ. ಹಾಂ, ಇದಕ್ಕೆ ಇವ್ರಿಗೆ ಮತ ಹಾಕಿರೋದು ಇವರು. ನೋಡಿ, ಫಸ್ಟ್ ಆಫ್ ಆಲ್ ಅವರಿಗೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ. ಅವರು ನಮ್ಮ ಕಚೇರಿ ಮುಂದೆ ಹೋಗ್ತಾರೋ ಬಿಡ್ತಾರೋ ನಾವಂತೂ ಆಹ್ವಾನ ಮಾಡಿಲ್ಲ. ನೀವು ಏನಾದರೂ ಸಿದ್ಧಾಂತ ಬದಲಾವಣೆ ಆದರೆ ಅವ್ರು ಇಷ್ಟ. ನಾವೆಲ್ಲಿ ಆಹ್ವಾನ ಮಾಡಿಲ್ಲ, ಏನಿಲ್ಲ. ಅಂಥವ್ರು ಬರೋದು ಬೇಡ. ಯಾರು ಕೋಮದ ವಿಷ ಬಿಚ್ತಾರೆ ಬೇಡ. ಈಗ ನಾನು ಕುಲಕರ್ಣಿಯವರು ನಾನು ಹೇಳೋದು ಬಿಟ್ಬಿಡ್ರಿ. ನಿಮ್ಮ ರಾಜ್ಯಾಧ್ಯಕ್ಷರು ಬಣ ಅವರು ಕೆಲವು ಫೋಟೋಗಳು ರಿಲೀಸ್ ಮಾಡಿದ್ರಲ್ಲ ಉಚ್ಚಾಟನೆ ಆದಮೇಲೆ, ಟೋಪಿ ಹಾಕ್ಕೊಂಡಿರೋದು, ಇಫ್ತಾರ್ ಕೂಟದಲ್ಲಿರೋದು, ಅದಕ್ಕೆ ಉತ್ತರ ಕೊಡಲಿ ಸಾಕು. ನಾನು ಯಾಕೆ ಉತ್ತರ ಕೊಡ್ಬೇಕು ಅದಕ್ಕೆ? ಹಿಂದೂ ಪರವಾಗಿ ಅಂದರೆ ಹೀಗಾದರೆ ನಾವು ಅಲ್ಲಂ ಪ್ರಭು ಅವ್ರ ಪರವಾಗಿ ಮಾತಾಡಿದ್ರೆ ಹಿಂದೂ ಪರವ ಅಲ್ಲ, ಇವ್ರ ಪರವಾಗಿ ಮಾತಾಡಿದ್ರೆ ಹಿಂದೂ ಪರ ಅಲ್ವಾ? ಹಾಂ, ಅಂದರೆ ನನ್ನ ತಮ್ಮ ಮುಖಾಂತರ ಅವರೆಲ್ಲ BJP ಸ್ನೇಹಿತರಿಗೆ ನನ್ನ ಕಿವಿ ಮಾತಿದೆ. ಸರ್ಕಾರ ನಿಮ್ಮದಿದೆ ರೀ. ಸ್ವತಂತ್ರ ಭಾರತದಲ್ಲಿ ಸರ್ದಾರ್ ಪಟೇಲ್ ಆದಮೇಲೆ ಅತ್ಯಂತ ಬಲಿಷ್ಠ ಹೋಮ್ ಮಿನಿಸ್ಟರು ಅಮಿತ್ ಶಾ ಅವರು, ಮೋದಿ ಅವರಿದ್ದಾರೆ. ಈ ಡೆಡ್ಲಿ ಡುವೋ ಕಾಂಬಿನೇಷನ್ನಲ್ಲಿ ನೀವು ಒಂದು ತೀರ್ಮಾನ ತಗೊಳ್ಳಿ. ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗವರು ನಮ್ಮ ದೇಶದ ನಾಗರಿಕರಲ್ಲ ಅಂತ ಹೇಳಿಬಿಡ್ಲಿ. ಅವಾಗ ಆಟೋಮ್ಯಾಟಿಕ್ ಯಾವ ಯೋಜನೆನೂ ಅವ್ರಿಗೆ ಹೋಗಲ್ಲ, ಯಾವ ಬಜೆಟು ಹೋಗಲ್ಲ, ಏನು ಹೋಗಲ್ಲ. ಟಿಲ್ ದೇ ಆರ್ ಸಿಟಿಸನ್ಸ್ of the country constitutionally, me and any government is constitutionally bound to protect their rights. ಇದೆಯಾ? ಮಾಡಿಬಿಡ್ಲಿಲ್ಲ, ಅವ್ರ ಹತ್ರನೇ ಇದೆ ಅಲ್ಲ. ಹೆಂಗೆ ವಕ್ಫ್ ಬಿಲ್ ಪಾಸ್ ಮಾಡಿಸ್ಕೊಂಡ್ರು, ತೊಗೊಂಡು ಬಂದ್ಬಿಡಿ ಒಂದು ಹೊಸ ಬಿಲ್ಲು. ಅಲ್ಪಸಂಖ್ಯಾತರು ನಾಗರಿಕರಲ್ಲ, ದಲಿತರು ನಾಗರಿಕರಲ್ಲ, ಆದಿವಾಸಿ ನಾಗರಿಕರಲ್ಲ, ಹಿಂದುಳಿದ ವರ್ಗದವರು ನಾಗರಿಕರಲ್ಲ. ಏನು ಸರ್? ತಂದ್ಬಿಡ್ಲಿ. ನಾಗರಿಕರಿಲ್ಲ ಅಂದ್ರೆ ಆಟೋಮೆಟಿಕ್ ಯಾವ ಯೋಜನೆ ಬರೋಲ್ಲ, ಯಾವ ಬಜೆಟ್ ಇರೋಲ್ಲ, ಯಾವ ಆಯವ್ಯಯ ಇರೋದಿಲ್ಲ. ಅವ್ರಿಗೆಲ್ಲರಿಗೂ ಅಮೆರಿಕ ಕಳಿಸ್ತೀರಾ, ಪಾಕಿಸ್ತಾನ ಕಳಿಸ್ತೀರಾ, ಅಫ್ಘಾನಿಸ್ತಾನ ಕಳಿಸ್ತೀರಾ, ಕಳಿಸ್ರಿ. ಯಾರು ಬೇಡ ಅಂದಿದ್ದಾರೆ? ಏನಿದು ಹುಡುಗಾಟದ ಮಾತುಗಳು? ನೋಡಿ, ದಯವಿಟ್ಟು ಕ್ಷಮಿಸಬೇಕು, ಅದ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಅದು ನೊಂದಿದ್ದು ನಿಜ, ಆದರೆ ಅದರಿಂದನೇ ಆಗಿದೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವರು ನನಗೆ ಭಾಳ ನಿಕಟ ಸಂಪರ್ಕ ಇದ್ದವರು. ಅವರು ಭಾಳ ಪ್ರಗತಿ ಪರವಾಗಿ ಇದ್ದವರು. ನನಗೂ ನಾನು ಮೊದಲನೇ ಬಾರಿ ಕ್ಯಾಂಡಿಡೇಟ್ ಆದಾಗಿಂದನೂ ಅವ್ರ ಜೊತೆ ಸಂಪರ್ಕ ಇದೆ. 20 ವರ್ಷ ಆಗಿದೆ. ಬಹುಶಃ ಮೊದಲನೇ ಬಾರಿಗೆ ನಮ್ಮ ತಾಲೂಕಿನಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ ವತಿಯಿಂದ ಸಾಹಿತ್ಯ ಸಮ್ಮೇಳನ ಮಾಡಿದಂಥ ವ್ಯಕ್ತಿಯವರು. ಸೊ ಅದರಿಂದ ಅದು ಏನೇ ಇದ್ದರೂ ಕೂಡ ನಾವು ವೈಯಕ್ತಿಕವಾಗಿ ನಾನು ಕೂಡ ಅವ್ರ ಋಣದಲ್ಲಿದ್ದೀನಿ. ಯಾಕಂದರೆ ಇಂಥ ಸಾಹಿತ್ಯ ಪರಿಷತ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದರು ಅವರು ಇದ್ದಾರೆ. ಸೊ ಅದರಿಂದ ಅದ್ರ ಬಗ್ಗೆ ಹೆಚ್ಚು ಮಾತಾಡಲಿ. PDO ಆವಾಗಲೇ ಸಸ್ಪೆಂಡ್ ಆಗಿದ್ದಾನೆ, 1-2 ವಾರದ ಹಿಂದೆಯೇ ಸಸ್ಪೆಂಡ್ ಆಗಿದ್ದಾನೆ. ಇಲ್ಲ, ಅದೇನಿದೆ ತನಿಖೆ ಮಾಡೋಣ ಅಂತ. ಅದು ನೋಡಿ, ಅದರಲ್ಲಿ ನಾವು ಯಾವುದೇ ಕಾಂಪ್ರಮೈಸ್ ಮಾಡೋದಿಲ್ಲ. ಎಸ್ಪೆಷಲಿ ನನ್ನ ಕ್ಷೇತ್ರದಲ್ಲಿ ಅಂಥವರಿಗೆ ಅವಕಾಶ ಇಲ್ಲ. ನನ್ನ ಕ್ಷೇತ್ರದಲ್ಲಿ ಆಗಿದೆ ಅಂದರೆ ನಮಗೆ ಮುಜುಗರ ಇದೆ, ಅದರಲ್ಲಿ 2 ಮಾತಿಲ್ಲ. ಬಟ್ ನಿಮಗೆ ನಮ್ಮ ಸ್ವಭಾವನೂ ಗೊತ್ತಿದೆ, ಮತ್ತು ನಾಗಯ್ಯ ಅವ್ರ ಸ್ವಭಾವನೂ ಗೊತ್ತಿದೆ. ಅದೇ ಯಾಕಂದರೆ ನಾನು ಅವ್ರ ಜೊತೆ ಭಾಳ ನಿಕಟವಾಗಿ ನಾನು ಸಂಪರ್ಕ ಹೊಂದಿದ್ದೆ. ಅದಕ್ಕೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಬಟ್ ಅದೇನೇ ಇದ್ದರೂ ಕೂಡ ಅವರ ಪರಿವಾರಕ್ಕೆ ನಾನು ಮಾತಾಡ್ಕೊಂಡು ಬಂದಿದ್ದೇನೆ. ಅದೇನಿದ್ರು ಕೂಡ ನಾವು ಅವ್ರ ಜೊತೆ ಇರ್ತೀವಿ, ಪರಿವಾರ ಜೊತೆ ಇರ್ತೀವಿ. ಥ್ಯಾಂಕ್ ಯು. ಕೌಂಟರ್ ಕೊಡೋದೇನಕ್ಕೆ ಇವರೇ? ನಾವು ಒಂದು ನಿಯಮ ಮಾಡಿದ್ದೇವೆ, ನಾವು ಒಂದು ವಿಧೇಯಕ ತಂದಿದ್ದೇವೆ. ಆ ವಿಧೇಯಕ ಎಲ್ಲಿ ಅಂಗೀಕಾರ ಆಗಿದೆ? ಮೇಲ್ಮನೆಯಲ್ಲಿ ಮತ್ತು ಕೆಳಗೆ ಮನೆಯಲ್ಲಿ ಅಂಗೀಕಾರ ಆಗಿದೆ. ಅಂಗೀಕಾರ ಆದಮೇಲೆ ಅದು ನಿಯಮ ಆಗಬೇಕಲ್ವಾ? ವಿಧೇಯಕ ಅನುಷ್ಠಾನಕ್ಕೆ ಬರಬೇಕಲ್ಲ. ಅದಕ್ಕೆ ರಾಜ್ಯಪಾಲರು ಅಡ್ಡಿಪಡಿಸೋದು ಎಷ್ಟು ಕರೆಕ್ಟು? ಅಸೆಂಬ್ಲಿ ಪಾಸ್ ಆಗಿರೋದು, ನಾವೇನು ಆರ್ಡಿನೆನ್ಸ್ ತಂದಿಲ್ಲ.
ನಮ್ಮದು ಆಮೇಲೆ ಹೌದು ನಾವು ಏನೋ ಬೇರೆ ವಿಭಿನ್ನವಾಗಿ ಮಾಡ್ತಾಯಿದ್ವಿ, ವಿನೂತನವಾಗಿ ಮಾಡ್ತಾಯಿದ್ವಿ, ಅಧಿಕಾರ ಕಸ್ಕೊಳ್ಳೋಂಥ ಕೆಲಸ ಮಾಡ್ತಾಯಿದ್ದೀವಿ, ಏನು ಸಂವಿಧಾನವನ್ನು ನಾವು ಏನೋ ಕೊಗ್ಗೊಲೆ ಮಾಡ್ತಾಯಿದ್ದೀವಿ ಅಂದರೆ ನೀವು ಬನ್ನಿ. ಆ್ಯಸ್ ಅ ಗವರ್ನರ್ ನಿಮಗೆ ಎವ್ರಿ ರೈಟ್ ಇದೆ, ಹಕ್ಕಿದೆ. ನೀವು ಸರಿಯಾಗಿ ಮಾಡ್ತಾ ಇಲ್ಲ ಈ ಸರ್ಕಾರ ಕೆಲಸ ಅಂದ್ಬಿಟ್ಟು ಕಿವಿ ಹಿಂಡ್ಬೋದು, ನಮಗೆ ಇಲ್ಲ ಅಂತಿಲ್ಲ. ಆದರೆ ವಾಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಇನ್ ದಿಸ್? ನ್ಯಾಷನಲ್ ಲಾ ಸ್ಕೂಲ್ ತಾವು ನೋಡಿದ್ದೀರಿ, ಅದನ್ನು ಇದೇ ಮಾದರಿನಲ್ಲಿ ನಡೀತಾ ಇದೆ, ಬರೋಡಾನಲ್ಲಿ ನಡೀತಾ ಇದೆ, ಯು ಪಿನಲ್ಲಿ ನಡೀತಾ ಇದೆ, ಮಧ್ಯಪ್ರದೇಶದಲ್ಲಿ ನಡೀತಾ ಇದೆ. ಅಂದರೆ ಅವೆಲ್ಲ ಸರಿಗೆ ನಡೀತಾ ಇಲ್ವಾ? ಅವ್ರು ಕೊಟ್ಟಿಲ್ಲ, ನಾನು ಹೇಳಿದ್ದೀನಲ್ಲ, ನಾನು ಮತ್ತೊಮ್ಮೆ ಅವ್ರಿಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಅಕಸ್ಮಾತ್ ಒಪ್ಪಿದ್ರೆ ಒಳ್ಳೆಯದು. ಆದರೆ ಹಂಗಂದ್ರೆ ಮತ್ತು ನಾವು ಯಾಕೆ ಇರಬೇಕು ಸರ್? ಇವರು ಶಾಸಕರು, ನಾನು ಶಾಸಕರು, ಜನರಿಂದ ಆಯ್ಕೆ ಆಗಿರೋದು ಏನಕ್ಕೆ? ಶಾಸನ ಮಾಡಲಿಕ್ಕೆ. ಶಾಸನ ಮಾಡಿದ್ದೇವೆ, ಶಾಸನ ಮಾಡಿ ಅಂಗೀಕಾರ ಆಗಿದೆ. ಅದಕ್ಕೂ ನೀವು ಕೊಕ್ಕೆ ಹಾಕೊಂಡು ಕೂತ್ಕೋತೀರಾ ಅಂದರೆ ನಿಮ್ಮ ಉದ್ದೇಶ ಏನು? ಭಾಳ ಅಪಾರವಾದಂಥ ಗೌರವ ಕುರ್ಚಿಗಿದೆ, ಆದರೆ ಅದ್ರ ತಕ್ಕಂಗೆ ಎಲ್ಲರೂ ನಡ್ಕೋಬೇಕಲ್ಲ. ಕ್ಲಾರಿಫಿಕೇಶನ್ ಎಲ್ಲಿ ಕಳಿಸಿದ್ದಾರೆ? ರಿಜೆಕ್ಟ್ ಮಾಡಿದ್ದಾರೆ. ಕ್ಲಾರಿಫಿಕೇಶನ್ ಕಳಿಸಿದ್ರೆ 100% ಕೊಡ್ಲಿಕ್ಕೆ ತಯಾರಿದ್ದೇವೆ ನಾವು. ಜನ ಆಕ್ರೋಶ ಏನಾಗಿದೆ, ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಬಿ ಜೆ ಪಿಯಲ್ಲಿರುವ ಆಕ್ರೋಶಗಳನ್ನು ಮುಚ್ಚಾಕ್ಲಿಕ್ಕೆ ಮಾಡ್ತಾ ಇರೋದು. ಈಗ ಡೀಸೆಲ್ಲು ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ ಅಂತ ಹೇಳ್ತಾರಪ್ಪ. ಕಚ್ಚಾ ತೈಲ ಬೆಲೆ ನಮ್ಮ ಕೈನಲ್ಲಿ ಇದೆಯಾ ಸರ್? ನೀವೇ ಹೇಳಿ. ಅಲ್ಲಿ ಮೇಲೆ ಆಗಿದ್ದಕ್ಕೆ ಇಲ್ಲಿ 10 ವರ್ಷ ಆದಮೇಲೆ ನಾವು ಜಾಸ್ತಿ ಮಾಡಿದ್ದೀವಿ. ಈಗ ಕ್ರೂಡ್ ಆಯಿಲ್ ಪ್ರೈಸಸ್ಸು 10 ವರ್ಷದ ಹಿಂದೆ ಎಷ್ಟಿದೆ ಅದು ಇವಾಗ ಇಳಿಕೆ ಆಗಿದೆ ಅಲ್ಲ ಜಾಗತಿಕ ಮಟ್ಟದಲ್ಲಿ. ಮೋದಿ ಸರ್ಕಾರ ಇದೆ, ಮೋದಿ ಅವ್ರಿಗೆ ಕಮ್ಮಿ ಮಾಡೋಕ್ಕೆ ಹೇಳಿ ಆಟೋಮೆಟಿಕ್ ಇದನ್ನು ಕಮ್ಮಿ ಆಗುತ್ತೆ. ಇವ್ರಿಗೇನಾದರೂ ನೈತಿಕತೆ ಇದೆಯಾ? ಜನ ಯಾಕೆ ಇವರಿಗೆ ಅಬ್ಕಿ ಬಾರ್ 400 ಪಾರ್ ಘೋಷಣೆಯನ್ನು ಕೇಳಿಬಿಟ್ಟು ಯಾಕೆ ಇವರಿಗೆ ಇದು ಕೊಟ್ಟಿಲ್ಲ ಅಂದರೆ ಇವರಿಗೆ ಮ್ಯಾಂಡೇಟು ಬೆಲೆ ಏರಿಕೆನೂ ಕೂಡ ಒಂದೇ, ಅದೂ ಕಾರಣ ಅಲ್ವಾ? ರಾಜ್ಯ ಸರ್ಕಾರ ಹೆಂಗೆ ಕಾರಣಭೂತರಾಗ್ತಾರೆ ಇದಕ್ಕೆ ಹೇಳಿ? ಈಗ ಇದೆಲ್ಲ ಕೂಡ ನಮ್ಮ ಕೈನಲ್ಲಿದೆಯಾ? ಆರ್ಥಿಕ ನೀತಿಗಳು, ರಾಷ್ಟ್ರ ಆರ್ಥಿಕ ನೀತಿಗಳು. ಅವ್ರು ಜಾಸ್ತಿ ಮಾಡಿದಾಗ, ಅವ್ರು ಟ್ಯಾಕ್ಸ್ಗಳು ಜಾಸ್ತಿ ಮಾಡಿದಾಗ, ಇಲ್ಲ ಇದು ರಾಷ್ಟ್ರದ ಒಂದು ಬಲಿಷ್ಠ ರಾಷ್ಟ್ರ ಕಟ್ಟಲಿಕ್ಕೆ ಅಂತ ಅವ್ರು ಹೇಳ್ತಾರೆ. ಹೌದಾ ಇಲ್ಲ? ಅವ್ರು ಯಾವಾಗ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ, ಸೊಂಕು ಜಾಸ್ತಿ ಮಾಡಿದ್ದಾರೆ, ಅವಾಗೆಲ್ಲ ಹೇಳಿದ್ದೇನು? ಇಲ್ಲಪ್ಪ ಇದು ರಾಷ್ಟ್ರ ಬಲಿಷ್ಠ ಮಾಡಲಿಕ್ಕೆ, ಆರ್ಥಿಕ ವ್ಯವಸ್ಥೆಯನ್ನು ಸುಭದ್ರಗೊಳಿಸಲಿಕ್ಕೆ ಅಂತ. ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್ಗಳು, ನಾವು ಮಾಡಿದ್ರೆ ಸಮಸ್ಯೆ ಆಗ್ತದೆ ಜನರಿಗೆ. ಈಗಲೂ ಅದೇ ಹೇಳ್ತಾ ಇದ್ದೀನಿ, ದಯವಿಟ್ಟು UPA ಸಂದರ್ಭದಲ್ಲಿ ಎಷ್ಟು ಇತ್ತು ಪೆಟ್ರೋಲ್ ಡೀಸೆಲ್ ದರ ಅಷ್ಟಕ್ಕೆ ತೊಗೊಂಡು ಬನ್ನಿ, ಅದು ಆಟೋಮೆಟಿಕ್ ಕಮ್ಮಿ ಆಗ್ತದಲ್ಲ ನಮ್ಮದು. ಅದು ಜನ ಆಕ್ರೋಶ ಏನು ರ್ಯಾಲಿ, ಇದು ಬೋಗಸ್ ರ್ಯಾಲಿ ಇದೆ. ಈಗ ತಾನೇ ಚಿತ್ತಾಪುರಿಂದ ಬರ್ತಾ ಇದ್ದೆ, 50 ಜನ ಇಲ್ಲ ಅಲ್ಲಿ. ಆಟೋನಲ್ಲಿ ಮಾತ್ರ ಪಾಪ ಕೂಗಕ್ಕೊಬ್ಬರಿಗೆ ಇಟ್ಕೊಂಡಿದ್ದಾನೆ. ಇವರು ಮಾಡ್ತಾ ಇರೋ ಆರ್ಥಿಕ ನೀತಿಗಳಿಂದ ಇವತ್ತು ನಮ್ಮ ರಾಜ್ಯಕ್ಕೆ ಅಫೆಕ್ಟ್ ಆಗ್ತಾ ಇದೆ. ಎಲ್ಲಿದ್ದಾರೆ ಕೇಂದ್ರ ಸರ್ಕಾರದ ದುಡ್ಡು ಬರ್ತಾ ಇದೆಯಾ? ಇಲ್ಲಿ ಎಲ್ಲ ಪ್ರಾಜೆಕ್ಟ್ಗಳು ನಿಂತೋಗಿದೆ. ಈಗ ಕಲಬುರಗಿ MP ಅವರು ಎಲೆಕ್ಟ್ ಆದಮೇಲೆ ಸ್ವಲ್ಪ ಕಚೇರಿಗಳು ಅಡ್ಡಾಡಿದ ಮೇಲೆ ಇವಾಗ ಸ್ವಲ್ಪ ದುಡ್ಡು ಬಿಡುಗಡೆ ಆಗಿದೆ CRF ಇಂದ. ಇಲ್ಲದ್ರೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸು ಮುಂಚೆ 40-60 ಇತ್ತು, ನಮ್ಮ ಪಾಲು 40%, 60% ಕೇಂದ್ರದ್ದು ಇರ್ತಾ ಇತ್ತು. ಇವಾಗ ಎಷ್ಟಿದೆ? ಉಲ್ಟಾ ಆಗಿದೆ, 60-40. ಫೋಟೋ ಮಾತ್ರ ಅವ್ರದ್ದು. ಜಲ್ ಜೀವನ್ ಮಿಷನ್ ಏನು 50-50 ಇದೆ ನಮ್ಮದು. ಫೋಟೋ ಇದೆ, ನಂದು ನೋಡಿದ್ದೀರಾ ಯಾವತ್ತನ ಫೋಟೋ? JJMನಲ್ಲಿ 3,200-3,200 ಕೋಟಿ ರೂಪಾಯಿ ನಮಗೆ ಬರಬೇಕಾಗಿತ್ತು ಹೋದ ವರ್ಷ. ಬಂದಿದ್ದು ಎಷ್ಟು ಗೊತ್ತಾ? 517 ಕೋಟಿ ರೂಪಾಯಿ. ಪ್ರಾಜೆಕ್ಟ್ಗಳು ನಿಲ್ಬಾರ್ದು ಅಂದ್ಬಿಟ್ಟು ನಾವು 2,500 ಕೋಟಿ ರೂಪಾಯಿ ರಾಜ್ಯ ಸರ್ಕಾರನ ನಾವು ಭರಿಸಿದ್ದೇವೆ. ನಾನು ಪತ್ರ ಬರೆದೆ ಮಂತ್ರಿಗಳಿಗೆ, ಸರ್ ನಿಮ್ದು ಇನ್ನೂ ದುಡ್ಡು ಬಂದಿಲ್ಲ, ನಮಗೆ 2,500 ಕೋಟಿ ರೂಪಾಯಿ ಚಿಲ್ಲರೆ ಬರಬೇಕು ಅಂತ ಕೇಳಿದಾಗ ನನಗೆ ವಾಪಸ್ ಪತ್ರ ಏನು ಬರೆದಿದ್ದಾರೆ ಗೊತ್ತಾ? ನಮ್ಮ ಹತ್ರ ದುಡ್ಡಿಲ್ಲ, ನೀವು ಕಟ್ಟಿ ಮುಂದಿನ ಆರ್ಥಿಕ ವರ್ಷದಲ್ಲಿ ನಾವು ನಿಮ್ಗೆ ಏನು ಪಾವತಿ ಮಾಡ್ತೀವಿ ಅಂತ ಲಿಟ್ರ್ ಇದೆ, ತೋರಿಸ್ಲಾ? ಇವ್ರ ಯೋಗ್ಯತೆಗೆ ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ ಆರ್ಥಿಕ ನೀತಿಗಳು. ಇವತ್ತು ಬಂದು ನಮ್ಗೆ ಕತೆ ಹೇಳ್ತಾರೆ ಇವರು. ನಮ್ಮದು ತೆರಿಗೆಯಿಂದ ಇವತ್ತು ರಾಷ್ಟ್ರ ನಡೀತಾ ಇದೆ ಸ್ವಾಮಿ. ನಾವು ಕಟ್ಟುವ 1 ರೂಪಾಯಿಗೆ ಇವತ್ತು ನಮಗೆ ವಾಪಸ್ ಬರ್ತಾ ಇರೋದು ಎಷ್ಟು ದುಡ್ಡು? ನಮಗೆ 13 ಪೈಸೆನೂ ಸರಿಯಾಗಿ ಬರ್ತಾ ಇಲ್ಲ ನಮಗೆ.